ಈ ಒಂದು ಪಂದ್ಯಾಟವನ್ನು ವೀಕ್ಷಿಸಬೇಕಾಗಿರ್ತಕ್ಕಂಥ ಒಂದು ಸುವರ್ಣ ಅವಕಾಶವನ್ನು ಸಂಘಟಕರು ಮಾಡಿಕೊಟ್ಟಿದ್ದಾರೆ. ಪ್ರಸಾದ್ ಮೊದಲ ಚೆಂಡು, ಸಮಯ ಆರಂಭ. ಬ್ಯಾಕ್ ಟು ಬೌಲರ್ಸ್ ಆಟ. ಮೊದಲ ಚೆಂಡು, ಮೊದಲ ಓಟುಗಳಿಗೆ ಅವಕಾಶವನ್ನು ಪ್ರಭಾ ಮಾಡಿಕೊಂಡ್ರು. ಮತ್ತೆ ಪ್ರಸಾದ, ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಚೆಂಡು ಸೀಮಾರೇಖೆ ಹೊರಭಾಗದಲ್ಲಿ ಕ್ರಮಿಸ್ತಾ ಇದೆ. ಬೌಂಡ್ರಿ, ಮೊದಲ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಎಂಪಿಟಿ ಚೆನ್ನೈ ಪರವಾಗಿ ತಡ ಮೊತ್ತ 5ಕ್ಕೆ ತಲುಪ್ತಾ ಇದೆ. ಹ್ಯಾಟ್ರಿಕ್ ಸಿಕ್ಸರ್ ಬಂದ್ರೆ ಮಲೆನಾಡು ಸತ್ಯ ಅವರ ಮುಖಾಂತರವಾಗಿ 2,000 ರೂಪಾಯಿಗಳು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದ್ದಾವೆ. ಈ ಹಿಂದೆ ಬೌಂಡ್ರಿಯನ್ನು ದಾಖಲಿಸಿರ್ತಕ್ಕಂಥ ಪ್ರಭಾ ಇವಾಗ ಮತ್ತೆ ರಿವರ್ ಶಾಟ್ ಅನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಆಟಗಾರ. ಮತ್ತೆ 4ನೇ ಬಾರಿ ಪ್ರಸಾದ್. ಅತಿಕ್ರಮ ಚೆಂಡುಗಳಿಗೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದ್ದಾವೆ. ಒಂದೋಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ 6 ಓಟಗಳು. 6 ಫಾರ್ ನೋ ಲಾಸ್. ಬ್ಯಾಕ್ ಟು ಬೌಲರ್ಸ್ ಆಟ. ಮತ್ತೆ ಚುರುಕಿನ ಕ್ಷೇತ್ರ ರಕ್ಷಣೆ. ರನ್ಔಟ್ ಅವಕಾಶ ಇತ್ತು, ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಒಂದೋಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತಡ ಮೊತ್ತ 7ಕ್ಕೆ ತಲುಪ್ತಾ ಇದೆ. 7 ಫಾರ್ ನೋ ಲಾಸ್. ಕೊನೆ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು. ಒಂದು ಓಟಗಳಿಗೆ ಅಷ್ಟೇ ಅವಕಾಶ ಮಾಡಿಕೊಟ್ರು. ತಡ ಮೊತ್ತ 8 ಫಾರ್ ನೋ ಲಾಸ್. ಕೊನೆ ಚೆಂಡು ಮೊದಲ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ರಿವರ್ ಶಾಟ್ ದಾಖಲಾತಿ ಕಾಣಬಲ್ಲಂತಹ ಪ್ರಯತ್ನ. ಚೆಂಡು ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸಾದ ಮೊದಲ ಕೊನೆಯ ಚೆಂಡಿನಲ್ಲಿ ರಿವರ್ ಶಾಟ್ ಸಿಕ್ಸರ್ ಅನ್ನು ಪ್ರಭಾ ದಾಖಲಿಸಿದ್ದಾರೆ. ಈ ಮುಖಾಂತರವಾಗಿ ತಡ ಮೊತ್ತ 14ಕ್ಕೆ ನೋ ಲಾಸ್. 14 ಫಾರ್ ನೋ ಲಾಸ್. ಎಂಪಿಟಿ ಚೆನ್ನೈ 14 ಫಾರ್ ನೋ ಲಾಸ್. 14ಕ್ಕೆ ಯಾವುದೇ ಹೋದರಿ ಆಘಾತವನ್ನು ಕಾಣ್ತಾ ಇಲ್ಲ. ಅತ್ಯುತ್ತಮ ಆರಂಭವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ ಎಂಪಿಟಿ ಚೆನ್ನೈ. ಹೊರ ರಾಜ್ಯದಿಂದ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಏಕಮಾತ್ರ ತಂಡ ಕೂಡ. ಈ ಒಂದು ಅಖಿಲ ಭಾರತ ಮಟ್ಟದ ಪಂದ್ಯಾಟದಲ್ಲಿ 16 ತಂಡಗಳು ಪಂದ್ಯಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ. ಆರಂಭಿಕ ದಿನ ನಿನ್ನೆ ದಿನ 8 ನಾನ್ ಸ್ಟೇಟ್ ತಂಡಗಳು ಪಂದ್ಯಾಟವನ್ನು ಆಡಿದರೆ, ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದ ಖ್ಯಾತನಾಮ ತಂಡಗಳ ಆಟಗಾರರೆಲ್ಲ ಪಂದ್ಯಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂಥ ನೆಲೆಯಲ್ಲಿ ಹೊರ ರಾಜ್ಯದ ದೂರಯ್ಯ ಎಂಪಿಟಿ ಚೆನ್ನೈ ಕೂಡ ಪಂದ್ಯಾಟವನ್ನು ಆಡ್ತಾ ಇದೆ. ಹೊಸ ಬೌಲರ್ ಲೆಫ್ಟ್ ವಿನಯ್. ಕೇವಲ 20 ನಿಮಿಷಗಳು 5 ಓವರ್ಗಳಿಗೆ ಗಮನದಲ್ಲಿಟ್ಕೊಳ್ಳಿ. ಔಟರ್ ಅಜ್ಜ ಆಗಿರ್ತಕ್ಕಂಥ ಹೊಡೆತ. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶ ಮಾಡಿಕೊಟ್ರು. ತಡ ಮೊತ್ತ 15ಕ್ಕೆ ತಲುಪ್ತಾ ಇದೆ. ಹೆಚ್ಚಿನ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ ಪ್ರಭಾ ಈಗಾಗಲೇ ಒಂದು ಬೆರುಸಿನ ಸಿಕ್ಸರ್ ಮತ್ತೊಂದು ಬೌಂಡ್ರಿಯನ್ನು ದಾಖಲಿಸಿದ್ದಾರೆ.
ಒಂದು ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 16ಕ್ಕೆ ತಲುಪ್ತಾ ಇದೆ. 16. ಮತ್ತೆ ಮೂರನೇ ಬಾರಿ ವಿನಯ್ ನೆಟ್ ನೇರ ಹೊಡೆತ. ಬ್ಯಾಕ್ ಟು ಬೌಲರ್ಸ್ ಆಟ. ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ಅಂತಿಮ 3 ಚೆಂಡು ಬಾಕಿ ಉಳಿತಾ ಇದೆ. ಬ್ಲಾಕ್ ಆಲ್ ಚೆಂಡು ತಡೆ ರಹಿತ ಎಸೆತ. ಯಾರ್ ಕರ್ಲಂತನ ಚೆಂಡಿಗೆ ಎಸೆತವನ್ನು ಎಸೆತಾ ಇದ್ದಾರೆ. 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 17 ಓಟಗಳು. 17. ಮೂರನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ಕೊನೆ 1 ಚೆಂಡು ಬಾಕಿ ಉಳಿತಾ ಇದೆ. ಕೊನೆ 1 ಸತ 2ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ತಡ ಮೊತ್ತ 17. 17. ರಿವರ್ ಶಾಟ್ ದಾಖಲಾತಿನ ಕಾಣಬಲ್ಲಂತ ಪ್ರಯತ್ನ. ತನ್ಮೂಲಕ ಮತ್ತೆ ಬೌಂಡ್ರಿ ದಾಖಲಾತಿನ ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ 21ಕ್ಕೆ ತಲುಪ್ತಾ ಇದ್ದಾವೆ. ಮೊದಲ 12 ಚೆಂಡುಗಳ ಮುಕ್ತಾಯದ ಬಳಿಕ ಇನ್ನು ಕೂಡ 18 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಆರಂಭಿಕ ಸೆಷನ್ ಅಲ್ಲಿ ಪಂದ್ಯಾಟ ಮುಂದುವರಿಸಿ 6.5 ನಿಮಿಷ ಆಗಿದೆ. 2 ಓವರ್ಗೆ ಗಮನದಲ್ಲಿಟ್ಕೊಳ್ಳಿ. ಇನ್ನು ಕೂಡ 3 ಓವರ್ ಇರಿಸಬೇಕಾಗಿದೆ. ಸಮಾಲೋಚನೆಯನ್ನು ಬದಿಗಿರಿಸಿ ಪಂದ್ಯ ಮುಂದುವರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮಲೆನಾಡು ಸತ್ಯವರ ಮುಖಾಂತರವಾಗಿ ಹ್ಯಾಟ್ರಿಕ್ ಸಿಕ್ಸರ್ಗೆ 2,000 ರೂಪಾಯಿಗಳು. ಮೂರನೇ ಓವರ್ಗಾಗಿ ವಾಸು ಪ್ರಕಾಶ್. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು. ಸುಲಭದ ಕ್ಯಾಚ್ ಕೂಡ ಬ್ಯಾಡಿ ಕೈ ಸೇರ್ತಾ ಇದೆ. ತನ್ಮಧ್ಯೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ವಿಲಿಯಮ್ಸ್ ಕ್ಯಾಚ್ ಕೈ ಸೇರ್ತಾ ಇದೆ. ಹೋದರಿಯ ನಷ್ಟ. ಮೊದಲ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಜುನೈದ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮೂರನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮೊದಲ ಚೆಂಡಿನಲ್ಲಿ ಒಂದು ಮಹತ್ವದ ಬ್ರೇಕ್ ಅನ್ನು ಪಡ್ಕೊಳ್ಳುವಂತಹ ಯಶಸ್ಸನ್ನು ಕಂಡುಕೊಂಡಿದ್ದಾರೆ ವಾಸು ಪ್ರಕಾಶ್ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ. ಬ್ಲಾಕ್ ಆಲ್ ಚೆಂಡು. ಮತ್ತೆ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. 2 ಚೆಂಡುಗಳಲ್ಲಿ ಯಾವುದೇ ಓಟುಗಳಿಗೆ ವಾಸು ಪ್ರಕಾಶ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ. ಕಳೆದ 2 ಋತುಗಳಲ್ಲಿ ರಾಜ್ಯಾದ್ಯಂತ ಯಶಸ್ವಿ ಜಯವನ್ನು ದಾಖಲಿಸಿರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರು 2 ವರ್ಷಗಳ ಹಿಂಭಾಗದಲ್ಲಿ ಒಂದು ಅತ್ಯುತ್ತಮ ಪಂದ್ಯಾಟವನ್ನು ಕೂಡ 2 ಅತ್ಯುತ್ತಮ ಪಂದ್ಯಾಟವನ್ನು ಬೆಂಗಳೂರಿನಲ್ಲಿ ನಡೆಸಿದ್ದಾರೆ. ಇದರ ಮಧ್ಯೆ ಬೆರುಸಿನ ಸಿಕ್ಸರ್ ಜುನೇದ್ ದಾಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ. ತಡ ಮೊತ್ತ 27. ಕೊನೆ 3 ಚೆಂಡು ಬಾಕಿ ಉಳಿತಾ ಇದೆ ಇನ್ನು ಕೂಡ ಈ ಓವರ್ನಲ್ಲಿ. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಲೆಗ್ ಬಿಫೋರ್ ದಿ ವಿಕೆಟ್ ಮೂಲಕ ಮತ್ತೆ ಹೋದರೆ ಆಘಾತ. 27 ಫಾರ್ ಲಾಸ್ ಆಫ್ 2. ಎರಡನೇ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ.
ಅಲ್ಲಿ ದಿನದ ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮಕ್ಕಾಗಿ ಇಜಾನ್ ಸ್ಪೋರ್ಟ್ಸ್ ಕ್ಯಾಪ್ಟನ್ ಮತ್ತು ಪ್ರಕೃತಿ ನ್ಯಾಶ್ ಕ್ಯಾಪ್ಟನ್ ಟಾಸಿಗೆ ಬನ್ನಿ ಅನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ಹೊಸ ಆಟಗಾರ ಭರತ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮಲೆನಾಡ ಸತ್ತಿ ಸ್ಕೋರರ್ ಆಗಿ. ಪುನಿಯವರೇ, ಮುಖಕ್ಕೆ ಮಾಡಿರ್ತಕ್ಕಂಥ ಸ್ಕಾರ್ಫನ್ನು ಸ್ವಲ್ಪ ಮಟ್ಟಿಗೆ ತೆಗೀರಿ. ಮುಖ ಪರಿಚಯ ಮುಖ್ಯ ಇಲ್ಲಿ. ಮತ್ತೆ 5ನೇ ಚೆಂಡು. ಸ್ಲೋವರ್ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅನಾವಶ್ಯಕವಾಗಿ ಅಂತಿಮ ಹಂತದಲ್ಲಿ ಓಟಗಳಿಗೆ ಅವಕಾಶನೂ ಮಾಡಿಕೊಡ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ. ತಡ ಮೊತ್ತ 28 ಓಟಗಳು. ಕೊನೆಯ ಒಂದು ಎಸೆತ 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ ಲೆಗ್ ಬೈ ರೂಪದಲ್ಲಿ. ಪಂದ್ಯಾಟ ಮುಂದುವರಿಸಿ. ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ರು. ಒಂದು ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ. ತನ್ನ ಮೊತ್ತ 29 ಓಟಗಳು. ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ 29 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ತಂಡ. ಎಂಡ್ ಆಫ್ 3 overs 29 ಫಾರ್ ಲಾಸ್ ಆಫ್ 2. 12 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಉಳಿತಾ ಇದೆ ಈ ಸಂದರ್ಭದಲ್ಲಿ. ನಾಲ್ಕನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಲೆಫ್ಟಿ ಪ್ರಸಾದನನ್ನು ಪರಿಚಯಿಸ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರು ತಂಡ. ಮೊತ್ತ 29 29 ಫಾರ್ ಲಾಸ್ ಆಫ್ 2. ಮತ್ತೆ ಲೆಫ್ಟಿ ಪ್ರಸಾದ. ಸಮಯ 3 ಓವರ್ಗಳ ಮುಕ್ತಾಯಕ್ಕೆ 12ನೇ ನಿಮಿಷ. ಅಲ್ಲಿ ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಗತಿ ಪರಿವರ್ತನೆ. ಚೆಂಡು ಮತ್ತೆ ಓಟಗಳಿಗೆ ಗೂಡದ ಹಿಂಭಾಗದಲ್ಲಿ ಲೆಗ್ ಬೈ ರೂಪದಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಒಂದು ಓಟಗಳ ಸೇರ್ಪಡೆ. ತನ್ನ ಮೊತ್ತ 30ಕ್ಕೆ ತಲುಪ್ತಾ ಇದೆ. 30 ಫಾರ್ ಲಾಸ್ ಆಫ್ 2. 4ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಕೂಡ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 30. 4 ಚೆಂಡುಗಳು ಇನ್ನೂ ಕೂಡ 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದ್ದಾವೆ. ಸ್ಟೆಪ್ ಮಾಡಿಕೊಂಡು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಕ್ಷೇತ್ರ ರಕ್ಷಣೆ ಎಡಬಟ್ಟು ಮತ್ತೆ ಬೌಂಡ್ರಿ ಬರ್ತಾ ಇದೆ. 4 ಓಟಗಳ ಸೇರ್ಪಡೆ. ಸ್ವಲ್ಪ ಪಡೆಗೆ ಅದೃಷ್ಟದ ಒಂದು ಬೌಂಡ್ರಿ ಕೂಡ ದಾಖಲಾತಿಯಲ್ಲಿ ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ 35 35. ಹ್ಯಾಟ್ರಿಕ್ ಬೌಂಡ್ರಿಗೆ 1,000 ರೂಪಾಯಿ. ಪ್ರದೀಪ್ ಪೊಲ್ಲಾದವನ್. ರಿವರ್ ಶಾಟ್ ದಾಖಲಾತಿಯಲ್ಲಿ ಕಾಣಬಲ್ಲಂತಹ ಪ್ರಯತ್ನ. ಮತ್ತೆ ಒಂಟಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 36ಕ್ಕೆ ತಲುಪ್ತಾ ಇದ್ದಾವೆ. 36
ಅಂತಿಮ 2 ಚೆಂಡು ಇನ್ನೂ ಕೂಡ ಈ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಇಜಾನ್ ಸ್ಪೋರ್ಟ್ಸ್ ಮತ್ತು ಪ್ರಕೃತಿ ನ್ಯಾಶ್ ಕ್ಯಾಪ್ಟನ್ ಟಾಸಿಗೆ ಬನ್ನಿ. ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲ ಅಂತ ಪ್ರಯತ್ನ, ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ, ಕೊನೆ ಒಂದೇ ಸತ ಈ ಹಂತದಲ್ಲಿ ಬಾಕಿ ಉಳಿತಾ ಇದೆ 4ನೇ ಓವರ್ನಲ್ಲಿ. ಅಲ್ಲಿ ಪ್ರಕೃತಿ ನ್ಯಾಶ್ ಮತ್ತು ಇಜಾನ್ ಸ್ಪೋರ್ಟ್ಸ್ ಕ್ಯಾಪ್ಟನ್. ವೈಡ್ ಬಾಲ್ ಅನ್ನುವಂತ ಸೂಚನೆ, 1 ಓಟಗಳ ಸೇರ್ಪಡೆ, ತಡ ಮೊತ್ತ 37 ಓಟಗಳು 37. ಅಂತಿಮ ಹಂತದ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ 4ನೇ ಓವರ್ನಲ್ಲಿ. ಲಾಸ್ಟ್ ಬಾಲ್ ಟು ಗೋ. ಬೀಸುವಂತಹ ಪ್ರಯತ್ನಗಳು, ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 37-37. ಅಂತಿಮ ಹಂತದ 6 ಚೆಂಡುಗಳಷ್ಟೇ ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಕೊನೆ 6 ಎಸೆತ. ನಾಲ್ಕು ಓವರ್ಗಳಿಗೆ 16 ನಿಮಿಷ ಆಗಿದೆ. ಕೊನೆ 4 ನಿಮಿಷಗಳಷ್ಟೇ ಬಾಕಿ ಉಳಿತಾ ಇದೆ. ಅಲ್ಲಿ ಪಂದ್ಯಾಟ ಮುಂದುವರಿಸಿ ಫ್ರೆಂಡ್ಸ್ ಬೆಂಗಳೂರು. ಕೊನೆಯವರೆಗಾಗಿ ಧೀರು ಅಲೆ ಊರನ್ನು ಪರಿಚಯಿಸ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರು. ಕೊನೆಯ 6 ಚೆಂಡುಗಳಷ್ಟೇ ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ತನ್ನ ಮೊತ್ತ 37-37. ಅಂತಿಮ ಹಂತದ 6 ಚೆಂಡುಗಳು ಬಾಕಿ ಉಳಿತಾ ಇದ್ದಾವೆ. ತನ್ನ ಮೂಲಕ ಕ್ಲೀನ್ ಬೌಲ್ಡ್ ರೂಪದಲ್ಲಿ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಈವರೆಗೆ ಅತ್ಯುತ್ತಮ ಆಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಪ್ರಭಾ 5ನೇ ಓವರ್ನ ಮೊದಲ ಚೆಂಡಿನಲ್ಲೇ ಹೋದರೆ ಯಶಸ್ಸನ್ನು ಧೀರಜ್ ಪಡ್ಕೊಂಡ್ರು. ಅಲ್ಲಿ ನ್ಯಾಶ್ ಕ್ಯಾಪ್ಟನ್, ಪ್ರಕೃತಿ ನ್ಯಾಶ್ ಕ್ಯಾಪ್ಟನ್ ನಮ್ಮ ಜೊತೆ ಇದ್ದಾರೆ. ಅಲ್ಲಿ ಇಜಾನ್ ಉಡುಪಿ ಕ್ಯಾಪ್ಟನ್ ಟಾಸಿಗೆ ಬನ್ನಿ. ಸಂಪತ್ ಬೈಲಕೆರೆ ವಿಳಂಬ ಮಾಡಬೇಡಿ. ಸಂತೋಷ್ ಹೊಸ ಆಟಗಾರ. ತಡ ಮೊತ್ತ 37-37. ಸತತ 2ನೇ ಚೆಂಡು ಡಾಟ್ ಬಾಲ್ ರೂಪದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಮತ್ತೆ ಧೀರು 3ನೇ ಚೆಂಡಿಗಾಗಿ ಔಟರ್ ಎಡ್ಜ್ ಆಗಿದೆ. ಮತ್ತೆ ಹೋದರೆ ಆಘಾತ. ಹೊಸ ಆಟಗಾರ ಮುಗಿಲೇನ್ ಅಂಗಣಕ್ಕೆ ಬರ್ತಾ ಇದ್ದಾರೆ. 3 ಚೆಂಡುಗಳಲ್ಲಿ ಧೀರಜ್ ಯಾವುದೇ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 2 ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಂಡ್ರು. ಅಂತಿಮ 2 ಚೆಂಡುಗಳ ಆಟ ಇನ್ನೂ ಕೂಡ 3 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ನಲ್ಲಿ. ತಡ ಮೊತ್ತ 37ರಲ್ಲೇ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಮತ್ತೆ 4ನೇ ಬಾರಿ ಧೀರು
ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈತನ್ವದೇ ರನ್ಔಟ್ ರೂಪದಲ್ಲಿ ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಈ ಓವರ್ನಲ್ಲಿ ಇನ್ನೆರಡು ಚೆಂಡು ಬಾಕಿ ಉಳಿತಾ ಇದೆ. ಧೀರಜ್ ಯಾವುದೇ ಓಟವನ್ನು ನೀಡದಿದ್ರೆ 1,000 ರೂಪಾಯಿಗಳನ್ನು ಪ್ರದೀಪ ಪೊಲ್ಲಾದ ಘೋಷಿಸ್ತಾ ಇದ್ದಾರೆ. ಹರಿ ಹೊಸ ಆಟಗಾರ. ಶಾಟ್ ಆಗಿತ್ತು. ಪೂರ್ಣಾಂತರವಾಗಿರ್ತಕ್ಕಂಥ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ. ಈ ಚೆಂಡಿಗೆ ಸಿಕ್ಸರ್ ಬಂದ್ರೆ ಸತ್ಯವರಿಂದ 500 ರೂಪಾಯಿಗಳ ಘೋಷಣೆ. 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಈ ತನ್ನ ಮಧ್ಯೆ ರನ್ಔಟ್ ರೂಪದಲ್ಲಿ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಲವತ್ತ 4 ಓಟವನ್ನು ದಾಖಲಿಸಿದ್ದಾರೆ. 45ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ. 45 ಟಾರ್ಗೆಟ್. ಎಂಪಿಟಿ ಚೆನ್ನೈ ಕ್ಷೇತ್ರಕ್ಷಣೆ ಸಿದ್ಧಗೊಳಿಸಿ. 45ರ ಟಾರ್ಗೆಟ್. ಶಕ್ತಿ ಮೊದಲ ಓವರ್ಗಾಗಿ 45ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. 45 ಟಾರ್ಗೆಟ್.
ನಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರರು ನಸ್ರು ನೋಶೇಖರ್ ಭಾಗದಲ್ಲಿ. ಹ್ಯಾಟ್ರಿಕ್ ಸಿಕ್ಸರ್ಗೆ ಕುಮಾರ್ ಮಾಸ್ಟರ್ ಅವರ ಮುಖಾಂತರವಾಗಿ 2,000 ರೂಪಾಯಿ 2,500 ರೂಪಾಯಿಗಳ ಘೋಷಣೆ. ಮೊದಲ ಚೆಂಡು ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಅತಿಕ್ರಮ ಓಟಗಳ ಮುಖಾಂತರವಾಗಿ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ಒಂದೋಟಗಳ ಮುಖಾಂತರವಾಗಿ ತನ್ನ ಮೊತ್ತ ಆರಂಭವನ್ನು ಪಡ್ಕೊಳ್ತಾ ಇದೆ. 45ರ ಟಾರ್ಗೆಟ್. ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಶಾರ್ಟ್ ರೈಸಿಂಗ್ ಡೆಲಿವರಿ ಲಾಭವನ್ನು ಪಡ್ಕೊಂಡಿರ್ತಕ್ಕಂಥ ನಾಗ ಗಿಳಿಯಾರು ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ರು. ಮೊದಲ ಬೌಂಡ್ರಿ ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ. ತಡ ಮೊತ್ತ 5ಕ್ಕೆ ತಲುಪ್ತಾ ಇದೆ. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ ಊಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 45ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ 45 ಟಾರ್ಗೆಟ್. ಅಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ಗೆ 12,000 ಶಾಟ್ ಆಗಿತ್ತು. ಮತ್ತೆ ಫುಲ್ ಶಾಟ್ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬೌಂಡ್ರಿ ಅಡ್ಡಾಯಿಸುವಂತಹ ಪ್ರಕ್ರಿಯೆ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಮತ್ತೆ 4 ಓಟಗಳ ಸೇರ್ಪಡೆ. ತಡ ಮೊತ್ತ 9ಕ್ಕೆ ತಲುಪ್ತಾ ಇದೆ. 45ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ಶಕ್ತಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಶಕ್ತಿ ನೆಟ್ ನೇರ ಹೊಡೆತ, ಬಿರುಸಿನ ಹೊಡೆತ, ಕ್ಲೋಸ್ ಓವರ್ ಪಿಚ್ ಆಗಿರ್ತಕ್ಕಂಥ ಚೆಂಡು ನಾಗ ದಾಂಡಿನ ಮುಖಾಂತರವಾಗಿ ಮೊದಲ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ತಡ ಮೊತ್ತ 15 ಓಟಗಳು, 15 ಫಾರ್ ನೋ ಲಾಸ್. ಒಂದು ಸಿಕ್ಸರ್ ಈಗಾಗಲೇ ದಾಖಲಾತಿಯನ್ನು ಕಂಡಿದ್ದಾರೆ. ಇನ್ನೆರಡು ಚೆಂಡುಗಳು ಬಾಕಿ ಉಳಿತಾ ಇದೆ. 2 ಚೆಂಡುಗಳಲ್ಲಿ 2 ಸಿಕ್ಸರ್ ಅನ್ನು ನಾಗ ಗಿಳಿಯಾರು ದಾಖಲಿಸಿದರೆ 12,500 ರೂಪಾಯಿಗಳು. ತನ್ಮೂಲಕ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ನಾಗ ಗಿಳಿಯಾರು ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ಅಂತಿಮ ಚೆಂಡಿನಲ್ಲಿ 1 ಸಿಕ್ಸರ್ ದಾಖಲಿಸಿದ್ರೆ 12,500 ರೂಪಾಯಿಗಳು. 12,500. ಕೊನೆಯ ಚೆಂಡು ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ಒಂದೋಟಗಳ ಸೇರ್ಪಡೆ. ತಡ ಮೊತ್ತ 22ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಇನ್ನು ಕೂಡ ಕೇವಲ 23 ಓಟಗಳು ಬರಬೇಕಾಗಿದೆ. 23 ರನ್ಸ್ ರಿಕ್ವೈರ್ಡ್. ಸಿಕ್ಸರ್ ಅವಕಾಶ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಔಟ್ ಅನ್ನುವಂತ ತೀರ್ಪು ಬರ್ತಾ ಇದೆ. ಎರಡು ಸಿಕ್ಸರ್ ಅನ್ನು ಬ್ಯಾಕ್ ಟು ಬ್ಯಾಕ್ ದಾಖಲಿಸಿರ್ತಕ್ಕಂಥ ನಾಗ ಗಿಳಿಯಾರು ಮತ್ತೊಂದು ಸಿಕ್ಸರ್ ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಈ ಹಂತಲ ಹೊದ್ದರನ್ನು ಒಪ್ಪಿಸಿದ್ದಾರೆ.
ತಡ ಮತ್ತೆ 22 ಓಟಗಳು. ಎಂಡ್ ಆಫ್ ಫಸ್ಟ್ ಓವರ್ 22 ಫಾರ್ ಲಾಸ್ ಆಫ್ 1. ಅಂತಿಮ 24 ಎಸೆತ 24 ಬಾಲ್ಸ್ 23 ರನ್ಸ್ ರಿಕ್ವೈರ್ಡ್. ಭರತ್ ಹೊಸ ಆಟಗಾರ ಮಂಜಾ ಹೊಸ ಆಟಗಾರ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಗಲಿ ಭಾಗದಲ್ಲಿ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡುವಂತಹ ಪ್ರಯತ್ನ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಬೆರೆಸಿನ ಆರಂಭವನ್ನು ಪಡ್ಕೊಂಡಿರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರಿನ ತಂಡ 2ನೇ ಓವರ್ನಲ್ಲಿ 2 ಡಾಟ್ ಬಾಲ್ಗಳನ್ನು ಎಸೆಯುತ್ತಾ ಇದ್ದಾರೆ. ಭರತ್ ಹ್ಯಾಟ್ರಿಕ್ ವಿಕೆಟ್ ತಗೊಂಡ್ರೆ 3000 ಮಲೆನಾಡ ಸತ್ತಿ. ಈ ತನ್ಮಧ್ಯೆ ಕ್ಲೀನ್ ಬೌಲ್ಡ್ ರೂಪದಲ್ಲಿ ಹೊದ್ದರಿಯ ಆಘಾತವನ್ನು ಕಾಣ್ತಾ ಇದೆ. 2ನೇ ಹೊದ್ದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರಿನ ತಂಡ. ಒಂದಡ ಬೆರುಸಿನ ಆರಂಭವನ್ನು ನಾಗ ಗಿಳಿಯಾರು ದಾಖಲಿಸಿದ್ರು ಕೂಡ 2ನೇ ಓವರ್ನಲ್ಲಿ ಸ್ವಲ್ಪ ಮಟ್ಟಿಗೆ ನಾಟಕೀಯ ತಿರುವನ್ನು ಕಾಣುವಂತಹ ಸಾಧ್ಯತೆಯನ್ನು ಪಡ್ಕೊಳ್ತಾ ಇದೆ. ಹೊಸ ಆಟಗಾರ ನವೀನ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಹ್ಯಾಟ್ರಿಕ್ ವಿಕೆಟ್ಗೆ ಮತ್ತೆ 2000 ರೂಪಾಯಿಗಳ ಘೋಷಣೆ. ಪ್ರದೀಪ ಪೊಲ್ಲಾದವ ಅವರ ಮುಖಾಂತರವಾಗಿ ಬೀಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಓಟವನ್ನು ದಾಖಲಿಸುವಂತಹ ಪ್ರಯತ್ನ. ರನ್ಔಟ್ ರೂಪದಲ್ಲಿ ಮತ್ತೆ ಹೊದ್ದರಿ ಆಘಾತ. ಅನಾವಶ್ಯಕವಾಗಿ ಹೊದ್ದರಿಗಳನ್ನು ಕಳ್ಕೊಳ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಒಂದು ಹಂತದಲ್ಲಿ ಬಿರುಸಿನ ಆರಂಭವನ್ನು ಪಡ್ಕೊಂಡ್ರು ಕೂಡ ಸತತವಾಗಿ ವಿಕೆಟ್ಸ್ಗಳನ್ನು ಕಳ್ಕೊಳ್ತಾ ಇದ್ದಾರೆ. ಒಂದೆಡೆ ನಾಗ ಔಟ್ ಆದ್ರು. ಆ ಬಳಿಕ ನಸ್ರು ಕೂಡ ಸಡನ್ ಆಗಿ ವಿಕೆಟ್ ಅನ್ನು ಒಪ್ಪಿಸಿದ್ದಾರೆ. ಮಂಚ ರನ್ಔಟ್ ರೂಪದಲ್ಲಿ ಹೋದರನ್ನು ಒಪ್ಪಿಸಿದ್ದಾರೆ. ಹೊಸ ಆಟಗಾರ ಮ್ಯಾಡಿ ತಡಮತ ಒಂದು ಸುರಕ್ಷಿತ ನಿರೀಕ್ಷಿತ ಪಾರ್ಟ್ನರ್ಶಿಪ್ ಅನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕೂಡ ಇದೆ. ಮತ್ತೆ ಭರತ್ ಔಟರ್ ಜಾಗ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. ಪವರ್ ಪ್ಲೇ 2ನೇ ಓವರ್ನ ಲಾಭವನ್ನು ಪಡ್ಕೊಳ್ತಾ ಇಲ್ಲ. 4 ಚೆಂಡುಗಳಲ್ಲಿ 5 ಚೆಂಡುಗಳಲ್ಲಿ ಈವರೆಗೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಈ ಚೆಂಡು ಡಾಟ್ ಆದ್ರೆ ಮಲೆನಾಡು ಸತ್ಯವರಿಂದ 1000 ರೂಪಾಯಿಗಳ ಘೋಷಣೆ. ವಿಶಿಷ್ಟತೆ ಓಟವನ್ನು ದಾಖಲಿಸುವಂತಹ ಪ್ರಯತ್ನ. ರನ್ ರೈತ ಮೇಡನ್ ಅವರನ್ನು ದಾಖಲಿಸಿದ್ದಾರೆ. 1000 ರೂಪಾಯಿಗಳು ಭರತ್ ಪಾಲಾಗ್ತಾ ಇದೆ.
ಮಲೆನಾಡು ಸತಿ ಮೇಡನ್ ಅವರಿಗೆ 1,000 ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ. ಭರತ್ ಅವರಿಗೆ ನೋಡಿದಂತ 18 ಸತ ಜಯಕ್ಕಾಗಿ 23 ಓಟುಗಳು ಬರಬೇಕಾಗಿದೆ. 18ಕ್ಕೆ 23 ಸುಲಭ ಜಯಿಸಬಲ್ಲ ಅಂತ ಪಂದ್ಯವನ್ನು ತಾವೇ ಕಷ್ಟ ಸಾಧ್ಯ ಮಾಡಿಕೊಳ್ತಾ ಇದ್ದಾರೆ. ಮೊದಲ ಸಿಕ್ಸರ್ಗೆ ಸನ್ನಿ ಡಿಸೋಜ್ ಅವರ ಮುಖಾಂತರವಾಗಿ 1,000 ರೂಪಾಯಿಗಳ ಘೋಷಣೆ. ಓವರ್ನ ಮೊದಲ ಚೆಂಡಿನಲ್ಲೇ ಸಿಕ್ಸರ್ ದಾಖಲಿಸಿದರೆ ಸನ್ನಿ ಡಿಸೋಜ್ ಅವರ ಮುಖಾಂತರವಾಗಿ 1,000 ರೂಪಾಯಿಗಳು. ವಿಶಿಷ್ಟತೆ ಆಟ ಸಾಲ್ವಾಡಿಗೆ ಸ್ಕ್ವಾರ್ಲಾಗಿ ಭಾಗದಲ್ಲಿ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಖಾತೆ ಒಂದು ಓಟವನ್ನು ದಾಖಲಿಸ್ತಾ ಇದೆ. ತಡ ಮತ್ತೆ 23 ಈ ಓವರ್ನ ಕೊನೆಯ ಚೆಂಡಿನಲ್ಲಿ ಸಿಕ್ಸರ್ ಬಂದರೂ ಕೂಡ 1,000 ರೂಪಾಯಿಯನ್ನು ಸನ್ನಿ ಡಿಸೋಜ್ ಅವರು ಘೋಷಿಸ್ತಾ ಇದ್ದಾರೆ. KP ಗಿರೀಶ್ ಅವರೊಂದು ಅಭಿಮಾನದ ಮೇಲ್ಭಾಗಕ್ಕೆ ಅವರು ಸನ್ನಿ ಡಿಸೋಜ್ ಅವರು ಘೋಷಣೆ ಮಾಡ್ತಾ ಇದ್ದಾರೆ. ಮತ್ತೆರಡನೇ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ ಅನಾವಶ್ಯಕವಾಗಿ ಹೆಚ್ಚುವರಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಮೂರನೇ ಚೆಂಡಿಗೆ ಬೌಂಡ್ರಿ ಬಂದರೂ ಕೂಡ 500 ರೂಪಾಯಿಗಳ ಘೋಷಣೆ ಆಗಿದೆ. KP ಗಿರೀಶ್ ಅವರೊಂದು ಅಭಿಮಾನದ ಮೇಲೆ ಸನ್ನಿ ಡಿಸೋಜ್ ಅವರು ಒಂದು ಬಹುಮಾನವನ್ನು ಕೂಡ ಮಾಡ್ತಾ ಇದ್ದಾರೆ. ತಡ ಮೊತ್ತ 24 ಓಟಗಳು, 21 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ ಜಯಕ್ಕಾಗಿ. ಮತ್ತೆ ವಿಶಿಷ್ಟತೆ ಆಟವನ್ನು ಆಡುವಂತಹ ಪ್ರಯತ್ನ, ಹೊದ್ದರಿ ನಷ್ಟ. ಮತ್ತೆ ನವೀನ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ಮೂರನೇ ಚೆಂಡಿನಲ್ಲಿ ಮತ್ತೊಂದು ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರು ಮೂರನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಶಿವ್ ಕನ್ಸ್ಟ್ರಕ್ಷನ್ ಶ್ರೀಯುತ ಶಿವ್ ಪಾಟೀಲ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಉತ್ತಮ ರೀತಿಯ ಪ್ರೋತ್ಸಾಹ ಸಹಕಾರ ಕೊಟ್ಟಿದ್ದಾರೆ. ಅವರು ನಾವು ಬಹಳಷ್ಟು ಅಭಿಮಾನದಿಂದ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದಾವೆ ಈ ಕಾರ್ಯಕ್ರಮಕ್ಕಾಗಿ. ತಡ ಮೊತ್ತ 24 ಓಟಗಳು, 21 ಓಟಗಳು ಬರಬೇಕಾಗಿದೆ ಇನ್ನೂ ಕೂಡ ಜಯಕ್ಕಾಗಿ. 15 ಸತ 21 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಹೊಸ ಆಟಗಾರ ಮತ್ತೆ ಪುನೀತು ಈ ಹಿಂದಿನ ಪಂದ್ಯದ ಅತ್ಯುತ್ತಮ ಆಟವನ್ನು ದಾಖಲಿಸಿದ್ರು. ಔಟರ್ ರಜ್ ಆಗ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಮತ್ತೆ ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ. ನಾಟಕೀಯ ತಿರುವನ್ನು ಕಾಣ್ತಾ ಇರ್ತಕ್ಕಂಥ ಪಂದ್ಯ. ಬಿರುಸಿನ ಆರಂಭವನ್ನು ಪಡ್ಕೊಂಡಿರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರು ಮೊದಲ ಓವರ್ನ ಕೊನೆಯ ಚೆಂಡಿನಲ್ಲಿ ನಾಗಾ ಗಿಳಿಯಾರು ವಿಕೆಟ್ಸ್ ಅನ್ನು ಒಪ್ಪಿಸಿದ್ದಾರೆ. ಆ ಬಳಿಕ ಎರಡನೇ ಓವರ್ನಲ್ಲಿ ನಾಟಕೀಯ ತಿರುವನ್ನು ಕಂಡ ಪಂದ್ಯಾಕೂಟ ಇವಾಗ 5ನೇ ವಿಕೆಟ್ನ ಆಘಾತವನ್ನು ಕಾಣ್ತಾ ಇದೆ. ಒಂದು ಹಂತದಲ್ಲಿ 21ಕ್ಕೆ ನೋಲಾಸ್, ಇವಾಗ 22ಕ್ಕೆ ನೋಲಾಸ್, ಇವಾಗ 24ಕ್ಕೆ 5. ಕೇವಲ 2 ಓಟವನ್ನು ದಾಖಲಿಸುವಂತಹ ಹಂತದಲ್ಲಿ ತನ್ನ ಪ್ರಮುಖ 5 ವಿಕೆಟ್ಸ್ಗಳನ್ನು ಕಳ್ಕೊಳ್ತಾ ಇದೆ. ಹ್ಯಾಟ್ರಿಕ್ ವಿಕೆಟ್ಗೆ ಮತ್ತೆ 2,000ವನ್ನು ಮಲೆನಾಡ ಸತ್ತಿ ಘೋಷಿಸ್ತಾ ಇದ್ದಾರೆ. ಪ್ರದೀಪ ಪೊಲ್ಲಾದವ ಹ್ಯಾಟ್ರಿಕ್ ವಿಕೆಟ್ಗೆ 3,000 ರೂಪಾಯಿಗಳು. ಮತ್ತೆ ಸುಲಭ ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ. ಹೊದ್ದರಿಯ ನಷ್ಟ, 6ನೇ ಆಘಾತ. ಬಂದಷ್ಟೇ ವೇಗದಲ್ಲಿ ಫ್ರೆಂಡ್ಸ್ ಬೆಂಗಳೂರು ಮತ್ತೆ ವಿಕೆಟ್ಸ್ ಗಳನ್ನು ಕಳ್ಕೊಳ್ತಾ ಇದೆ. ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ 3,000 ರೂಪಾಯಿಗಳನ್ನು
2,000 ರೂಪಾಯಿಗಳನ್ನು ಪ್ರದೀಪ ಬೊಲ್ಲಾದವ ಘೋಷಿಸಿದ್ರು. ಮಂಜು ಅವರು ಹ್ಯಾಟ್ರಿಕ್ ಸಿಕ್ಸರಿಗೆ 10,000 ರೂಪಾಯಿಗಳನ್ನು ಘೋಷಿಸಿದ್ದಾರೆ. ಮಾಸ್ಟರ್ 2,500 ಘೋಷಿಸಿದ್ದಾರೆ. ಹೊಸಮನೆ ಮಂಜು ಅವರು 10,000 ರೂಪಾಯಿಗಳನ್ನು ಹ್ಯಾಟ್ರಿಕ್ ಸಿಕ್ಸರ್ಗೆ ದಾಖಲಿಸಿದ್ರು. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಬಹಳ ಸುತ್ತಮುತ್ತ ಒಂದು ಓವರ್ ಅನ್ನು ದಾಖಲಿಸಿದ್ರು. ತಡ ಮೊತ್ತ 24. ಅಂತಿಮ ಹಂತದ 12 ಸತ 21 ಓಟಗಳು ಬರಬೇಕಾಗಿದೆ. ಭದ್ರಾವತಿಯ ಬಿಬಾಸ್ ಖ್ಯಾತಿಯ BS ಬಸವೇಶ್ ಅವರೊಂದು ಹುಟ್ಟ ಹಬ್ಬದ ಸಂದರ್ಭದಲ್ಲಿ ಸಾಗ್ತಾ ಇರ್ತಕ್ಕಂಥ ವ್ಯವಸ್ಥಿತ ದಾಂಡು ಚೆಂಡಿನ ಪಂದ್ಯಾಕೂಟ. ಅಂತಿಮ ಹಂತದ 12 ಸತ ಜಯಕ್ಕಾಗಿ 21 ಓಟಗಳು ಬರಬೇಕಾಗಿದೆ. ಅಂತಿಮ 12 ಚೆಂಡು. ಮತ್ತೆ ಭರತ್ ಎಸೆತಗಾರಿಕೆ ಭಾಗದಲ್ಲಿ ಹ್ಯಾಟ್ರಿಕ್ ವಿಕೆಟ್ಗೆ ಸಂತೋಷ್ ಅವರು 2,000 ಪ್ಲಸ್ 5,000 7,000 ರೂಪಾಯಿಗಳನ್ನು ಪಡ್ಕೊಳ್ಬೇಕು. ನಂತರ ಭರತ್ ಅವರು 1,000 ರೂಪಾಯಿಗಳನ್ನು ಪಡ್ಕೊಳ್ಬೇಕಾಗಿದೆ ಮೇಡನ್ ವರ್ಗಾಗಿ. ಮಾಡಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ರಿವರ್ ಶಾಟ್ ದಾಖಲಾತಿನ ಕಾಣಬಲ್ಲಂತ ಪ್ರಯತ್ನ. ಬಹಳ ಸುತ್ತಮುತ್ತ ಹೊಡೆತ. ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟಗಳ ಸೇರ್ಪಡೆ. ಈ ಮುಖಾಂತರವಾಗಿ ತಡ ಮೊತ್ತ 28ಕ್ಕೆ ತಲುಪ್ತಾ ಇದೆ. 17 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 11 ಸತ 17 ಓಟಗಳು ಬರಬೇಕಾಗಿದೆ. 11 ಬಾಲ್ 17 ರನ್ಸ್ ರಿಕ್ವೈರ್ಡ್. 11-17. ಇನ್ನು ಕೂಡ ಫ್ರೆಂಡ್ಸ್ ನ ಜೀವಾಳ ಮಾಡಿ ಅಂಗಣದಲ್ಲಿದ್ದಾರೆ. ಮ್ಯಾಡಿ ಇರುವಷ್ಟು ಹೊತ್ತಿನವರೆಗೆ ಖಂಡಿತಕ್ಕೂ ಕೂಡ ಅಲ್ಲಿ 11 ಸತ 17 ಓಟಗಳು ಬರಬೇಕಾಗಿದೆ. ವಿಶಿಷ್ಟತೆ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ 10 ಚೆಂಡು 17 ಓಟಗಳು ಬರಬೇಕಾಗಿದೆ. 10 ಬಾಲ್ 17 ರನ್ಸ್ ರಿಕ್ವೈರ್ಡ್. ಸುಲಭದ ಪಂದ್ಯ ತಾವೇ ಕಷ್ಟ ಸಾಧ್ಯ ಮಾಡಿಕೊಳ್ತಾ ಇದ್ದಾರೆ ಫ್ರೆಂಡ್ಸ್ ಬೆಂಗಳೂರಿನ ಆಟಗಾರರು. ಮತ್ತೆ ಬೀಸುವಂತಹ ಪ್ರಯತ್ನಗಳು ಬರ್ತಾ ಇದ್ದಾವೆ. 1 ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಟ್ರು ಬೈ ರೂಪದಲ್ಲಿ. ತಡ ಮೊತ್ತ 29 ಓಟಗಳು ಜಯಕ್ಕಾಗಿ. ಇನ್ನೂ ಕೂಡ 16 ಓಟಗಳು ಬರಬೇಕಾಗಿದೆ. 9 ಚೆಂಡುಗಳು 16 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಔಟರ್ ರಜ್ ಆಗಿರ್ತಕ್ಕಂಥ ಹೊಡೆತ ಮೊದಲ ಓಟಗಳಿಗೆ ಅವಕಾಶವನ್ನು ಅಷ್ಟೇ ಮಾಡಿಕೊಡ್ತಾ ಇದೆ. 1 ಓಟಗಳ ಸೇರ್ಪಡೆ. ತಡ ಮೊತ್ತ 30ಕ್ಕೆ ತಲುಪ್ತಾ ಇದೆ. 15 ಓಟಗಳು ಬರಬೇಕಾಗಿದೆ ಕೊನೆ 8 ಚೆಂಡುಗಳಲ್ಲಿ. 8ಕ್ಕೆ 15.
ನಾಳೆ ದಿನ ಒಂದು ಪಂದ್ಯಾಕೂಟದ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಕನ್ನಡ ಚಲನಚಿತ್ರರಂಗದ ಯುವ ನಟ ವಸಿಷ್ಠ ಸಿಂಹ ಅವರು ಕೂಡ ಪ್ರಮುಖ ಆಕರ್ಷಣೆ ಕೂಡ. ಊಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 7 ಚೆಂಡು 15 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 7ಕ್ಕೆ 15. ಕೊನೆಯ ಚೆಂಡಿನಲ್ಲಿ ಅದ್ಯಾವ ರೀತಿಯ ಓಟಗಳ ದಾಖಲಾತಿಯನ್ನು ಕಾಣುತ್ತ ಅಂತ ನೋಡಬೇಕಾಗಿದೆ. ಹೋದರೆಯನ್ನು ಆವರಿಸಿಕೊಂಡು ಮತ್ತೆ ಬೀಸುವಂತಹ ಪ್ರಯತ್ನಗಳು ಬರ್ತಾ ಇದ್ದಾವೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಈ ಮುಖಾಂತರವಾಗಿ ಅತ್ಯುತ್ತಮ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ 6 ಚೆಂಡು. ಅಲ್ಲಿ ವೈಡ್ ಬಾಲ್ ಅನ್ನುವಂತ ಸೂಚನೆಗಳು ಬರ್ತಾ ಇದ್ದಾವೆ. ಅಂಪೈರ್ ಡಿಸಿಷನ್ ಫೈನಲ್. ಅಲ್ಲಿ ಆನ್ ಫೀಲ್ಡ್ ಅಂಪೈರ್ ಡಿಸಿಷನ್ ಏನಿರುತ್ತೆ ಅದೇ ಫೈನಲ್ ಆಗಿರುತ್ತೆ. ಪಂದ್ಯ ಮುಂದುವರಿಸಿ. ಲಾಸ್ಟ್ 1 ಬಾಲ್ ಟು ಗೋ. ಅಣ್ಣ ಅಂಪೈರ್ ಡಿಸಿಷನ್ ಫೈನಲ್ ಡಿಸಿಷನ್. அண்ணா டைம் வேஸ்ட் பண்ணாதீங்க, ஆட்ட ஸ்டார்ட் பண்ணுங்க. அண்ணா ಅಂಪೈರ್ ಡಿಸಿಷನ್ ಫೈನಲ್ ಡಿಸಿಷನ್ ಅಣ್ಣ. ಅಣ್ಣ ತಮಿಳು அண்ணா டைம் வேஸ்ட் பண்ணாதீங்க, மேட்ச் ரீஸ்டார்ட் பண்ணுங்க. லாஸ்ட் பால். ಅಲ್ಲಿ ಪಂದ್ಯ ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಕೊನೆ 1 ಚೆಂಡು ಬಾಕಿ ಉಳಿತಾ ಇದೆ. ತನ್ನ ಮೊತ್ತ 31. 14 ಓಟಗಳು ಬರಬೇಕಾಗಿದೆ ಕೊನೆಯ 7 ಚೆಂಡುಗಳಲ್ಲಿ. 7 ಬಾಲ್ 14 ರನ್ ರಿಕ್ವೈರ್ಡ್. ಪ್ರತಿ ಚೆಂಡಿಗೆ 2 ಓಟಗಳು ಬರಬೇಕಾಗಿದೆ. ಕೊನೆಯ ಚೆಂಡು. ಕೇವಲ 1 ನಿಮಿಷ ಇದೆ. ಇನ್ನು 1 ಅಂಶದ ಒಳಭಾಗದಲ್ಲಿ ಮುಂದಿನ ಓವರ್ ಆರಂಭಗೊಳ್ಳದಿದ್ರೆ ಬಹಳ ಶೂತ ಬರುತ್ತೆ. ಹೊಡೆತ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್. ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ. ಅಂತಿಮ ಹಂತದ 6 ಎಸೆತ 8 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಲಾಸ್ಟ್ 6 8 ರನ್ ರಿಕ್ವೈರ್ಡ್. 6ಕ್ಕೆ 8. ಅಂತಿಮ 6 ಚೆಂಡುಗಳಲ್ಲಿ 8 ಓಟಗಳು ಬರಬೇಕಾಗಿದೆ. 6 ಬಾಲ್ 8 ರನ್ ರಿಕ್ವೈರ್ಡ್. ಮಾಡಿ ಆಟ ಅಂತಿಮ ಹಂತದಲ್ಲಿ ಫ್ರೆಂಡ್ಸ್ ಬೆಂಗಳೂರನ್ನು ಉಳಿಸೋದಂತ ನೋಡಬೇಕಾಗಿದೆ. ಅಲ್ಲಿ ಪಂದ್ಯ ಮುಂದುವರಿಸಿಕೊಳ್ಬೇಕು. ಕೊನೆಯ 6 ಚೆಂಡುಗಳಲ್ಲಿ 8 ಓಟಗಳು ಬರಬೇಕಾಗಿದೆ. 6 ಬಾಲ್ 8 ರನ್ ರಿಕ್ವೈರ್ಡ್. ಚಿಕು ಹೊಸ ಬೌಲರ್.
ನೆಟ್ಟ ನೇರ ಹೊಡೆತ ತನ್ಮೂಲಕ ವಾಸು ಪ್ರಕಾಶ್ ಬಿರುಸಿನ ಸಿಕ್ಸರ್ ಅನ್ನು ಲಾಂಗ್ ಆರ್ ವಿಭಾಗದಲ್ಲಿ ದಾಖಲಿಸಿದ್ದಾರೆ. ಕೈಯಲ್ಲಿದ್ದಂತ ಪಂದ್ಯ ಫ್ರೆಂಡ್ಸ್ ಬೆಂಗಳೂರು. ಎಂಪಿಟಿ ಚೆನ್ನೈಯ ವಿರುದ್ಧವಾಗಿ ಜಯವನ್ನು ದಾಖಲಿಸುವಂತಹ ಹಂತವನ್ನು ಕಾಣ್ತಾ ಇದ್ದಾರೆ. ಕೇವಲ 2 ಓಟಗಳು ಬರಬೇಕಾಗಿದೆ. ಬಹಳ ಶೂತಮರತೆ ಒಂದು ಹೊಡೆತವನ್ನು ದಾಖಲಿಸಿದ್ರು. ಈ ಮುಖಾಂತರವಾಗಿ 2ನೇ ಓಟವನ್ನು ದಾಖಲಿಸ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರಿನ ತಂಡ. ವಿರೋಚಿತ ಜಯವನ್ನು ದಾಖಲಿಸ್ತಾ ಇದ್ದಾರೆ. ಈ ಮುಖಾಂತರವಾಗಿ ಕೈ ಜಾರಿ ಹೋಗ್ತಾ ಇರ್ತಕ್ಕಂಥ ಪಂದ್ಯವನ್ನು ಕೈ ವಶ ಮಾಡಿಕೊಂಡ್ರು. ಹ್ಯಾಟ್ರಿಕ್ ವಿಕೆಟ್, ಹ್ಯಾಟ್ರಿಕ್ 6, ಹ್ಯಾಟ್ರಿಕ್ 4 ಅಡ್ಚವಂಗ. ಎಲ್ಲರೂ ಸ್ಟೇಜ್ ಮೇಲೆ ಬರೋಣ. ಎಲ್ಲರೂ ಭರತ್ ಸಂತೋಷ್, ಭರತ್ ಆಯರ್ಬಾ, ಸಂತೋಷ್ ಏಳಾಯರ್ಬಾ, ಭರತ್ ಸಂತೋಷ್. Bharat and Santosh, please come for the stage. ಅಲ್ಲಿ ಪ್ರಕೃತಿ ನ್ಯಾಷ್ ಕ್ಷೇತ್ರಕ್ಷಣೆಗೆ ಸಾಗಿ ಶೀಘ್ರಗತಿಯಲ್ಲಿ ಕ್ಷೇತ್ರಕ್ಷಣೆಗೆ ಸಾಗಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಮುಕ್ತಾಯ ಕಂಡ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಬಿರುಸಿನ ಆರಂಭವನ್ನು ಫ್ರೆಂಡ್ಸ್ ಬೆಂಗಳೂರಿಗೆ ಕೊಟ್ಟ ನಾಗಾ ಗಿಳಿಯಾರು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದರ ಮುಂದಿನ ಹಂತಕ್ಕಾಗಿ ವಿನಯ್ ಉದ್ಯಾವರ. ಹಲೋ, ಕಾಮೆಂಟ್ರಿ ಬಾಕ್ಸಲ್ಲಿ ಯಾವುದೇ ಇಂಡಿವಿಜುವಲ್ ಪ್ರೈಸಸ್ಗಳ ಘೋಷಣೆ ಇಲ್ಲ. ಮುಂದಕ್ಕೆ ಮ್ಯಾಚ್ ಲೇಟ್ ಆಗ್ತಾ ಇರೋದ್ರಿಂದ ಮೊದಲೇ ಹೇಳಿದ್ದೇವೆ, ಏನಿದ್ರು ಮುಖ್ಯ ವೇದಿಕೆಯಲ್ಲಿ KP ಗಿರೀಶ್ ಅವರು ಟೂರ್ನಮೆಂಟಿನ ರೂವಾರಿಗಳಿದ್ದಾರೆ, ಅವ್ರ ಹತ್ರನೇ ನೀವು ಹೋಗಿ ಆ ಕಡೆ ಅನೌನ್ಸ್ಮೆಂಟ್ ಮಾಡಬೇಕು. ಕಮೆಂಟೇಟರ್ ಬಾಕ್ಸಲ್ಲಿ ಯಾವುದೇ ಅನೌನ್ಸ್ಮೆಂಟ್ ಇರೋದಿಲ್ಲ. ಅಂಗಡ ಒಳಭಾಗದಲ್ಲಿ ಪ್ರಕೃತಿ ನ್ಯಾಷ್ ಕೇಡರ್ಸ್ ಬೆಂಗಳೂರು won the toss and elected to Chennai team owner Captain Shakti, please come for the message. Chennai team owner Shakti, please come for our message immediately. ಮಾನದ ವಾಚ್ ಪಡ್ಕೊಳ್ಳುವಂತ ಆಟಗಾರ ಗಿಳಿಯಾರ್ ನಾಗ ಫ್ರಮ್ ಫ್ರೆಂಡ್ಸ್ ಬೆಂಗಳೂರು ಮುಖ್ಯ ವೇದಿಕೆ ಬಂದು ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಪಡ್ಕೋಬೇಕು ಅನ್ನೋದ ಕೇಳ್ತಾ ಇದ್ದೇವೆ. ಇದು ದಿನದ 7ನೇ ಪಂದ್ಯ. ಇದಾದ ಬಳಿಕ ಮತ್ತೆ 3 ಪಂದ್ಯಗಳು ಬಾಕಿ ಇದೆ. ಆಕ್ಷನ್ ಅವರು ಇವತ್ತು ಬಾಲ್ ಉಸ್ತುವಾರಿ ಅಂತ ಕಾಣುತ್ತೆ. ಒಂದು ಬಾಲ್ ಹೆಚ್ಚು ಕಡಿಮೆ ಆದ್ರೆ ಅವ್ರ ಕಿಸೆ ಕತ್ತರಿ ಆಗ್ತದೆ.